ಓಂ ಶಾಂತಿ. ಮುರಳಿಯ ದಿನಾಂಕ 15/9. ಬಾಪ್ದಾದ ಮಧುಬನ. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ರಿವೈಸ್ ಡೇಟ್ 31/12/2001 ಇಸ್ವಿಯ ಮಹಾವಾಕ್ಯಗಳು. ಮುರಳಿಯ ಹೆಡ್ಡಿಂಗ್ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಹೊಸ ವರ್ಷದಲ್ಲಿ ಸಫಲತಾ ಭವದ ವರದಾನದ ಮುಖಾಂತರ ತಂದೆ ಮತ್ತು ಸ್ವಯಂನ ಪ್ರತ್ಯಕ್ಷತೆಯನ್ನ ಪ್ರತ್ಯಕ್ಷದಲ್ಲಿ ತೆಗೆದುಕೊಂಡು ಬನ್ನಿರಿ. ಈ ಹೊಸ ವರ್ಷದಲ್ಲಿ ಸಫಲತಾ ಭವದ ವರದಾನದ ಮುಖಾಂತರ ತಂದೆ ಮತ್ತು ಸ್ವಯಂನ ಪ್ರತ್ಯಕ್ಷತೆಯನ್ನ ಪ್ರತ್ಯಕ್ಷದಲ್ಲಿ ತೆಗೆದುಕೊಂಡು ಬನ್ನಿರಿ. ಬಾಬಾ ತಿಳಿಸ್ತಾರೆ, ಈ ದಿನ ಹೊಸ ಯುಗದ ರಚಯಿತ ತಮ್ಮ ಮಾಸ್ಟರ್ ನವಯುಗದ ರಚನೆಕಾರ ಮಕ್ಕಳೊಂದಿಗೆ ಹೊಸ ವರ್ಷವನ್ನ ಆಚರಣೆ ಮಾಡುವ ಸಲುವಾಗಿ ಬಂದಿದ್ದಾರೆ. ಹೊಸ ವರ್ಷವನ್ನ ಆಚರಣೆ ಮಾಡುವುದಂತೂ ವಿಶ್ವದಲ್ಲಿ ಎಲ್ಲರೂ ಆಚರಿಸ್ತಾರೆ. ಆದ್ರೆ ನೀವೆಲ್ಲರೂ ನವಯುಗವನ್ನ ರಚನೆ ಮಾಡ್ತಾ ಇದ್ದೀರಿ. ನವಯುಗದ ಖುಷಿ ಪ್ರತಿಯೊಬ್ಬ ಮಕ್ಕಳ ಆಂತರ್ಯದಲ್ಲಿ ಇದೆ. ನವಯುಗವು ಇನ್ನೇನು ಬಂದು ಬಿಡುತ್ತದೆ ಎನ್ನೋದನ್ನ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಪ್ರಪಂಚದ ಮನುಷ್ಯರು ಹೊಸ ವರ್ಷವನ್ನ ಒಂದು ದಿನ ಮಾತ್ರ ಆಚರಣೆ ಮಾಡ್ತಾರೆ. ಆದ್ರೆ ನೀವೆಲ್ಲರೂ ನವಯುಗವನ್ನ ಪೂರ್ತಿ ಸಂಗಮ ಯುಗದಲ್ಲಿ ಮಾಡಬೇಕಾಗಿದೆ. ಜನರು ಹೊಸ ವರ್ಷದಲ್ಲಿ ಕೇವಲ ಒಂದು ದಿನ ಆನಂದೋತ್ಸವವನ್ನ ಆಚರಣೆ ಮಾಡ್ತಾ ಒಬ್ಬರಿಗೊಬ್ಬರು ಉಡುಗೊರೆಯನ್ನ ಕೊಡ್ತಾರೆ. ಮತ್ತೆ ಉಡುಗೊರೆ ಸಹ ಏನಾಗಿದೆ? ಅದು ಅಲ್ಪಕಾಲದ ಉಡುಗೊರೆಯಾಗಿದೆ. ನವಯುಗದ ರಚಯಿತ ತಂದೆ ನಿಮ್ಮೆಲ್ಲ ಮಕ್ಕಳಿಗೋಸ್ಕರ ಯಾವ ಉಡುಗೊರೆಯನ್ನ ತರ್ತಾರೆ? ಚಿನ್ನದ ಉಡುಗೊರೆಯನ್ನ ತರ್ತಾರೆ. ಆ ಚಿನ್ನದ ಉಡುಗೊರೆ ಅರ್ಥಾತ್ ಸ್ವರ್ಣ ಯುಗದಲ್ಲಿ ಎಲ್ಲರೂ ಸ್ವತಃವಾಗಿ ಬಂಗಾರವಾಗಿ ಬಿಡ್ತಾರೆ, ನವಮಾನವರಾಗಿ ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಹೊಸ ವರ್ಷ ಆರಂಭ ಆಗತ್ತೆ. ಆದ್ರೆ ಎಲ್ಲವೂ ಹೊಸದಾಗೋದಿಲ್ಲ. ನಿಮ್ಮ ನವಯುಗದಲ್ಲಿ ಪ್ರಕೃತಿಯೂ ಸಹ ಹೊಸದಾಗಿ ಬಿಡ್ತದೆ. ಆತ್ಮವೂ ಸಹ ಹೊಸ ಶರೀರವನ್ನ ಧಾರಣೆ ಮಾಡತ್ತೆ. ಪ್ರತಿಯೊಂದು ವಸ್ತುವು ಹೊಸದು ಅರ್ಥಾತ್ ಸ್ವರ್ಣಯುಗದ ಸತೋ ಪ್ರಧಾನ ಆಗತ್ತೆ. ಆದ್ರಿಂದ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ನವಯುಗವೇ ನೆನಪಿಗೆ ಬರ್ತಾ ಇದೆ. ನವಯುಗವು ನೆನಪಿದೆಯಲ್ವಾ? ಅಥವಾ ಈ ದಿನ ಹೊಸ ವರ್ಷ ನೆನಪಿದೆಯಾ? ಬಾಪ್ ದಾದಾರವರು ಮೊದಲು ನವಯುಗದ ಶುಭಾಶಯವನ್ನ ಕೊಡ್ತಾರೆ. ನಂತರ ಜೊತೆಯಲ್ಲಿ ಹೊಸ ವರ್ಷದ ಶುಭಾಶಯವನ್ನ ಕೊಡ್ತಾರೆ. ಏಕೆಂದ್ರೆ ನೀವೆಲ್ಲರೂ ಹೊಸ ವರ್ಷವನ್ನ ಆಚರಣೆ ಮಾಡಲು ಬಂದಿದ್ದೀರಾ ಅಲ್ವೇ? ಆಚರಣೆ ಮಾಡ್ರಿ, ಚೆನ್ನಾಗಿ ಆಚರಣೆ ಮಾಡ್ರಿ. ಬಾಪ್ ದಾದಾರವರ ಮುಖಾಂತರ ಏನು ಅವಿನಾಶಿ ಉಡುಗೊರೆ ಸಿಕ್ಕಿದೆ ಅದರ ಅವಿನಾಶಿ ಶುಭಾಶಯಗಳನ್ನ ಕೊಡಿ. ಇದೇ ಸತ್ಯವಾದ ಶುಭಾಶಯವಾಗಿದೆ. ಶುಭಾಶಯಗಳನ್ನ ಯಾವಾಗ ಕೊಡ್ತೀರೋ ಆಗ ಸ್ವಯಂ ನೀವು ಸಹ ಖುಷಿಯಾಗ್ತೀರಿ ಹಾಗೂ ಅನ್ಯರು ಖುಷಿಯಾಗ್ತಾರೆ. ಆದ್ರಿಂದ ಸತ್ಯವಾದ ಹೃದಯದ ಶುಭಾಶಯವು ಒಬ್ಬರಿಗೊಬ್ಬರು ಮನಪೂರ್ವಕವಾಗಿ ಶುಭ ಭಾವನೆ ಶುಭ ಕಾಮನೆಯ ಶುಭಾಶಯವಾಗಿದೆ. ಶುಭ ಭಾವನೆ ಎಂಥ ಶ್ರೇಷ್ಠ ಶುಭಾಶಯವಾಗಿದೆ ಎಂದರೆ, ಯಾವುದೇ ಆತ್ಮದ ಎಂಥದೇ ಭಾವನೆಯೂ ಇದ್ದರೂ ಒಳ್ಳೆಯ ಭಾವನೆ ಮತ್ತು ಒಳ್ಳೆಯ ಭಾವ ಇಲ್ಲದಿದ್ದರೂ ನಿಮ್ಮ ಶುಭ ಭಾವನೆಯು ಅವರ ಭಾವವನ್ನೂ ಸಹ ಪರಿವರ್ತನೆ ಮಾಡಬಲ್ಲದು. ಸ್ವಭಾವವನ್ನು ಸಹ ಪರಿವರ್ತನೆ ಮಾಡಲು ಸಾಧ್ಯ ಇದೆ. ವಾಸ್ತವವಾಗಿ ಸ್ವಭಾವ ಶಬ್ದದ ಅರ್ಥವೇ ಸ್ವ ಅರ್ಥಾತ್ ಶುಭ ಭಾವ. ಪ್ರತಿಯೊಂದು ಸಮಯದಲ್ಲಿಯೂ ಪ್ರತಿಯೊಂದು ಆತ್ಮಕ್ಕೂ ಇದೇ ಅವಿನಾಶಿ ಶುಭಾಶಯವನ್ನ ಕೊಡ್ತಾ ಹೋಗಿ. ಯಾರಾದ್ರೂ ನಿಮಗೆ ಏನೇ ಕೊಟ್ರೂ ನೀವು ಎಲ್ಲರಿಗೂ ಶುಭ ಭಾವನೆಯನ್ನೇ ಕೊಡಿ. ಅವಿನಾಶಿ ಆತ್ಮದ ಅವಿನಾಶಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಆತ್ಮದ ಪರಿವರ್ತನೆ ಆಗಿಯೇ ಆಗುತ್ತದೆ. ಆದ್ದರಿಂದ ಈ ಹೊಸ ವರ್ಷದಲ್ಲಿ ಏನು ಹೊಸ ವಿಶೇಷತೆಯನ್ನ ಮಾಡುವಿರಿ? ಸ್ವಯಂನಲ್ಲಿಯೂ ಸರ್ವರಲ್ಲಿಯೂ ಹಾಗೂ ಸೇವೆಯಲ್ಲಿಯೂ ಏನು ವಿಶೇಷತೆಯನ್ನ ಮಾಡುವಿರಿ? ಹೊಸ ವರ್ಷ ಎನ್ನುವ ಹೆಸರು ಇರೋದ್ರಿಂದ ಏನಾದ್ರೂ ನವೀನತೆಯನ್ನ ಮಾಡ್ತೀರಾ ಅಲ್ವೇ? ಅದರ ಏನು ನವೀನತೆಯನ್ನ ಮಾಡ್ತೀರಿ? ಪ್ರತಿಯೊಬ್ಬರೂ ನಿಮ್ಮ ನವೀನತೆಯ ಪ್ಲಾನ್ ತಯಾರು ಮಾಡಿದ್ದೀರಾ? ಅಥವಾ ಈಗ ಕೇವಲ ಹೊಸ ವರ್ಷವನ್ನ ಆಚರಣೆ ಮಾಡ್ತೀರಾ? ಮಿಲನ ಮಾಡಿದ್ದೀರಾ? ಹೊಸ ವರ್ಷವನ್ನ ಆಚರಣೆ ಮಾಡಿದ್ದೀರಾ? ಅದರ ನವೀನತೆಯ ಪ್ಲಾನ್ ಏನ್ ತಯಾರು ಮಾಡಿದ್ದೀರಿ? ಬಾಪ್ ದಾದಾರವರು ಮಕ್ಕಳು ಪ್ರತಿಯೊಬ್ಬರಿಗೂ ಈ ವರ್ಷದ ಸಲುವಾಗಿ ಏನು ವಿಶೇಷ ಆದೇಶವನ್ನ ಕೊಡ್ತಾರೆ ಅಂದ್ರೆ,
ಸಮಯದ ಅನುಸಾರವಾಗಿ ಎಲ್ಲ ಮಕ್ಕಳು ಇಲ್ಲಿ ಸಾಕಾರದಲ್ಲಿ ಸಮ್ಮುಖದಲ್ಲಿಯಾದರೂ ಕುಳಿತಿರಲಿ ಅಥವಾ ದೇಶ ವಿದೇಶದಲ್ಲಿಯಾದರೂ ಇರಲಿ, ವಿಜ್ಞಾನದ ಸಾಧನದ ಮುಖಾಂತರ ಮಹಾವಾಕ್ಯಗಳನ್ನ ಕೇಳುತ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಬಾಪ್ ದಾದಾರವರು ಸಹ ಎಲ್ಲರನ್ನ ನೋಡ್ತಾ ಇದ್ದಾರೆ. ತುಂಬಾ ಆರಾಮಾಗಿ ಆನಂದದಿಂದ ನೋಡ್ತಾ ಇದ್ದಾರೆ. ಆದ್ರಿಂದ ವಿಶ್ವದ ಸರ್ವ ಬಾಪ್ ದಾದಾರವರ ಅತಿ ಪ್ರೀತಿಯ ಅತಿ ಮಧುರ ಮಕ್ಕಳಿಗೆ ಬಾಪ್ ದಾದಾರವರು ಏನು ಆದೇಶ ನೀಡ್ತಾರೆ ಅಂದ್ರೆ, ಈಗ ನಿಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಅಮೃತ ವೇಳೆಯಿಂದ ಪ್ರಾರಂಭವಾಗಿ ರಾತ್ರಿಯವರೆಗೆ ಉಳಿತಾಯದ ಖಾತೆಯನ್ನ ಹೆಚ್ಚಿಸಿಕೊಳ್ಳಿ, ಜಮಾದ ಖಾತೆಯನ್ನ ವೃದ್ಧಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ನಿಮ್ಮ ಕಾರ್ಯದ ಅನುಸಾರವಾಗಿ ನಿಮ್ಮ ಪ್ಲಾನ್ ಅನ್ನ ತಯಾರು ಮಾಡ್ಕೊಳ್ಳಿ. ಬ್ರಾಹ್ಮಣ ಜೀವನದಲ್ಲಿ ಏನೇನು ಖಜಾನೆಗಳು ಸಿಕ್ಕಿದೆಯೋ ಆ ಪ್ರತಿಯೊಂದು ಖಜಾನೆಯ ಉಳಿತಾಯ ಅಥವಾ ಜಮಾದ ಖಾತೆಯನ್ನ ಹೆಚ್ಚಿಸಿಕೊಳ್ಳಿ. ಏಕೆಂದ್ರೆ ಬಾಪ್ ದಾದಾರವರು ಈ ದಿನ ಅಂತ್ಯದವರೆಗೂ 4 ಕಡೆಯ ಮಕ್ಕಳ ಫಲಿತಾಂಶವನ್ನ ನೋಡಿದ್ದಾರೆ. ಏನು ನೋಡಿದ್ದಾರೆ? ತಿಳಿದುಕೊಂಡು ಬಿಟ್ಟಿದ್ದೀರಿ. ಶಿಕ್ಷಕಿಯರೂ ಸಹ ತಿಳಿದುಕೊಂಡು ಬಿಟ್ಟಿದ್ದೀರಿ. ಡಬಲ್ ವಿದೇಶಿಯರೂ ಸಹ ತಿಳಿದುಕೊಂಡು ಬಿಟ್ಟಿದ್ದೀರಿ. ಭಾರತೀಯರೂ ಸಹ ತಿಳಿದುಕೊಂಡು ಬಿಟ್ಟಿದ್ದೀರಿ. ಜಮಾದ ಖಾತೆಯು ಎಷ್ಟು ಇರಬೇಕು ಅಷ್ಟು ಏನು ಹೇಳಲಿ, ನೀವೇ ಸ್ವಯಂ ಹೇಳಿ. ಏಕೆಂದರೆ ಸರ್ವ ಖಜಾನೆಗಳನ್ನ ಜಮಾ ಮಾಡಿಕೊಳ್ಳುವ ಸಮಯವು ಕೇವಲ ಈಗಿನ ಸಂಗಮಯುಗವಾಗಿದೆ ಎನ್ನುವುದನ್ನ ಬಾಪ್ ದಾದಾರವರು ತಿಳಿದುಕೊಂಡಿದ್ದಾರೆ. ಈ ರೀತಿ ಚಿಕ್ಕ ಯುಗದಲ್ಲಿ ಎಷ್ಟು ಜಮಾ ಮಾಡಿಕೊಳ್ತೀರೋ ಅದರ ಅನುಸಾರವಾಗಿಯೇ ಇಡೀ ಕಲ್ಪದ ಪ್ರಾರಬ್ಧವನ್ನ ಪ್ರಾಪ್ತಿ ಮಾಡಿಕೊಳ್ತೀರಿ. ಅದರ ಅನುಸಾರವಾಗಿ ಇಡೀ ಕಲ್ಪದ ಪ್ರಾರಬ್ಧವನ್ನ ಪ್ರಾಪ್ತಿ ಮಾಡಿಕೊಳ್ತೀರಿ. ನಿಮ್ಮೆಲ್ಲರದ್ದು ಒಂದು ಸ್ಲೋಗನ್ ಇದೆ. ಅದು ಯಾವ ಸ್ಲೋಗನ್? ಈಗಿಲ್ಲದಿದ್ದರೆ ಪುನಃ ಎಂದಿಗೂ ಇಲ್ಲ. ಈ ಸ್ಲೋಗನ್ ಬುದ್ಧಿಯಲ್ಲಂತೂ ತುಂಬಾ ಇದೆ. ಆದರೆ ಮನಸ್ಸಿನಲ್ಲಿ ಈ ನೆನಪನ್ನ ಮರೆತು ಹೋಗ್ತೀರಿ. ನೆನಪು ಇರತ್ತೆ. ಎಲ್ಲದಕ್ಕಿಂತಲೂ ಅತಿ ದೊಡ್ಡ ಖಜಾನೆ ಈ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯ ಆಧಾರವೂ ಸಹ ಸಂಕಲ್ಪ ಖಜಾನೆ, ಸಮಯದ ಖಜಾನೆ, ಶಕ್ತಿಯ ಖಜಾನೆ, ಜ್ಞಾನದ ಖಜಾನೆ ಆಗಿದೆ. ಆದರೆ ಸ್ಥೂಲ ಧನದ ಖಜಾನೆಯಂತೂ ಇದ್ದೇ ಇದೆ. ಆದ್ದರಿಂದ ಬಾಪ್ ದಾದಾರವರು ಏನು ನೋಡಿದ್ದಾರೆಂದರೆ, ನೀವು ಬ್ರಾಹ್ಮಣರು ಪ್ರತಿಯೊಬ್ಬರು ಎಷ್ಟು ಶ್ರೇಷ್ಠ ಸಂಕಲ್ಪದ ಖಜಾನೆಯ ಮುಖಾಂತರ ಸ್ವಯಂವನ್ನು ಅಥವಾ ಸೇವೆಯನ್ನ ಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯವಿದೆಯೋ ಅದರಲ್ಲಿ ಈಗ ಇನ್ನೂ ಬಹಳ ಗಮನ ಕೊಡಬೇಕಾಗಿದೆ. ಬ್ರಾಹ್ಮಣರಾದ ನಿಮ್ಮ ಶ್ರೇಷ್ಠ ಸಂಕಲ್ಪದಲ್ಲಿ, ಶುಭ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ಆತ್ಮರಿಗೆ ಬಹಳ ಸಹಯೋಗವನ್ನ ಕೊಡಬಹುದು. ಸಂಕಲ್ಪ ಶಕ್ತಿಯ ಮಹತ್ವವನ್ನ ಈಗ ಇನ್ನೂ ಎಷ್ಟು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಅಷ್ಟು ಹೆಚ್ಚಿಸಿಕೊಳ್ಳಬಹುದು. ಹೇಗೆ ವಿಜ್ಞಾನದ ಸಾಧನವಾದ ರಾಕೆಟ್ ಅನ್ನ ದೂರದಲ್ಲಿ ಕುಳಿತುಕೊಂಡು ಎಲ್ಲಿ ಬೇಕಾದರೂ ಅಲ್ಲಿ, ಯಾವಾಗ ಬೇಕಾದರೂ ಆಗ, ಯಾವ ಸ್ಥಳಕ್ಕೆ ತಲುಪಲು ಬಯಸುತ್ತೀರೋ ಅಲ್ಲಿಗೆ 1 ಸೆಕೆಂಡಿನಲ್ಲಿ ತಲುಪಲು ಸಾಧ್ಯ ಇದೆ. ನಿಮ್ಮ ಶುಭ ಶ್ರೇಷ್ಠ ಸಂಕಲ್ಪದ ಮುಂದೆ ಈ ರಾಕೆಟ್ ಏನಾಗಿದೆ? ಪರಿಷ್ಕೃತ ವಿಧಿಯಿಂದ ಕಾರ್ಯದಲ್ಲಿ ಪ್ರಯೋಗ ಮಾಡಿ ನೋಡಿರಿ. ನಿಮ್ಮ ವಿಧಿಯ ಸಿದ್ಧಿಯು ತುಂಬಾ ಶ್ರೇಷ್ಠವಾಗಿದೆ. ಆದರೆ ಈಗ ಅಂತರ್ಮುಖತೆಯ ಭಟ್ಟಿಯಲ್ಲಿ ಕುಳಿತುಕೊಳ್ಳಿರಿ. ಆದುದರಿಂದ ಈ ಹೊಸ ವರ್ಷದಲ್ಲಿ ನಿಮ್ಮ ಸರ್ವ ಖಜಾನೆಗಳ ಉಳಿತಾಯದ ಯೋಜನೆಯನ್ನ ನೀವೇ ತಯಾರು ಮಾಡಿಕೊಳ್ಳಿರಿ. ಜಮಾದ ಖಾತೆಯನ್ನ ಹೆಚ್ಚಿಸಿಕೊಳ್ಳಿರಿ. ಅಂತರ್ಮುಖತೆಯ ಭಟ್ಟಿಯನ್ನ ಇಡೀ ದಿನದಲ್ಲಿ ಸ್ವಯಂ ನೀವೇ ನಿಮ್ಮ ಸಲುವಾಗಿ ಸಮಯೋಚಿತವಾಗಿ ನಿಗದಿ ಮಾಡಿಕೊಳ್ಳಿ. ಸ್ವಯಂ ನೀವೇ ಮಾಡಿಕೊಳ್ಳಬಹುದು, ಬೇರೆಯವರು ನಿಗದಿ ಮಾಡಲು ಸಾಧ್ಯವಿಲ್ಲ. ಬಾಪ್ ದಾದಾರವರು ಪ್ರತ್ಯಕ್ಷತೆಯ ವರ್ಷಕ್ಕೆ ಮುಂಚೆ ಈ ವರ್ಷವನ್ನ ಸಫಲತಾಭವದ ವರ್ಷ ಎಂದು ಕರೀತಾರೆ. ಸಫಲತೆಯ ಆಧಾರವು ಪ್ರತಿಯೊಂದು ಖಜಾನೆಯನ್ನ ಸಫಲ ಮಾಡಿಕೊಳ್ಬೇಕು. ಸಫಲ ಮಾಡ್ಕೊಳ್ಳಿ, ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಸಫಲತೆ ಪ್ರತ್ಯಕ್ಷತೆಯನ್ನ ಸ್ವತಃವಾಗಿಯೇ ಪ್ರತ್ಯಕ್ಷ ಮಾಡತ್ತೆ. ವಚನದ ಮುಖಾಂತರ ಬಹಳ ಉತ್ತಮವಾಗಿ ಮಾಡಿದ್ದೀರಿ. ಆದರೆ ಈಗ ಸಫಲತೆಯ ವರದಾನದ ಮೂಲಕ ಬಾಬಾರವರನ್ನ ಸ್ವಯಂನ ಪ್ರತ್ಯಕ್ಷತೆಯನ್ನ ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿರಿ. ಬ್ರಾಹ್ಮಣರ ಪ್ರತಿಯೊಬ್ಬರ ಜೀವನದಿಂದ ಸರ್ವ ಖಜಾನೆಗಳ ಸಂಪನ್ನತೆಯ ಅನ್ಯ ಆತ್ಮರಿಗೆ ಅನುಭವ ಆಗಬೇಕು. ಈಗಿನ ಕಾಲದ ಆತ್ಮರು ನಿಮ್ಮ ಅನುಭವಿ ಮೂರ್ತಿಯ ಮೂಲಕ ಅನುಭೂತಿಯನ್ನ ಮಾಡಲು ಬಯಸ್ತಾರೆ, ಕೇಳಲು ಕಡಿಮೆ ಬಯಸ್ತಾರೆ, ಅನುಭೂತಿಯನ್ನ ಜಾಸ್ತಿ ಬಯಸ್ತಾರೆ. ಅನುಭೂತಿಯ ಆಧಾರವು ಖಜಾನೆಗಳ ಜಮಾದ ಖಾತೆಯಾಗಿದೆ. ಈಗ ಇಡೀ ದಿನದಲ್ಲಿ ಮಧ್ಯದಲ್ಲಿ ನಿಮ್ಮ ಈ ಚಾರ್ಟ್ ಅನ್ನ ಪರಿಶೀಲನೆ ಮಾಡಿಕೊಳ್ಳಿ. ಸರ್ವ ಖಜಾನೆಗಳನ್ನ ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಎನ್ನುವ ಜಮಾದ ಖಾತೆಯನ್ನ ಪರಿಶೀಲನೆ ಮಾಡಿಕೊಳ್ಳಿ.
ಜಮಾದ ಖಾತೆಯನ್ನ ತಯಾರು ಮಾಡಿ, ಲೆಕ್ಕವನ್ನ ತಯಾರು ಮಾಡಿ. 1 ನಿಮಿಷದಲ್ಲಿ ಎಷ್ಟು ಸಂಕಲ್ಪಗಳು ನಡೆಯುತ್ತೆ, ಸಂಕಲ್ಪದ ಗತಿಯು ತೀವ್ರವಾಗಿದೆ, ಎಷ್ಟು ಸಫಲ ಆಗಿದೆ, ಎಷ್ಟು ವ್ಯರ್ಥ ಮಾಡಿದೆವು, ಎಷ್ಟು ಸಮರ್ಥ ಆಗಿದ್ದೇವೆ, ಎಷ್ಟು ಸಾಧಾರಣ ಆಗಿದ್ದಾವೆ. ಇದನ್ನ ಪರಿಶೀಲನೆ ಮಾಡಿಕೊಳ್ಳುವ ಮಿಷನ್ ನಿಮ್ಮ ಬಳಿ ಇದೆ ಅಲ್ವೇ? ಶಿಕ್ಷಕಿಯರ ಬಳಿ ಇದೆಯಾ? ಡಬಲ್ ವಿದೇಶಿಯರ ಬಳಿ ಇದೆಯಾ? ಕೆಲಸ ಮಾಡುತ್ತದೆಯೋ ಅಥವಾ ನಿಂತು ಹೋಗಿದೆಯೋ? ಪಾಂಡವರ ಬಳಿ ಚೆಕಿಂಗ್ ಮಿಷನ್ ಇದೆಯಾ? ಎಲ್ಲರ ಬಳಿ ಮಿಷನ್ ಇದೆಯಾ? ಎಲ್ಲರ ಬಳಿ ಇದೆಯಾ? ಯಾರ ಬಳಿಯಾದ್ರೂ ಇಲ್ದಿದ್ರೆ ಅರ್ಜಿ ಹಾಕ್ಕೊಳ್ರಿ. ಹೇಗೆ ಎಲ್ಲಿಯಾದರೂ ಆಫೀಸ್ ತೆರಿಬೇಕಾದ್ರೆ ಆಫೀಸನ್ನ ವ್ಯವಸ್ಥೆ ಮಾಡುವುದಕ್ಕಿಂತ ಮುಂಚೆ ವಿಚಾರ ಮಾಡ್ತೀರಿ, ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಬೇಕಾಗುತ್ತದೆ, ಇಮೇಲ್, ಟೈಪ್ರೈಟರ್, ಜೆರಾಕ್ಸ್ ಮಿಷನ್ ಬೇಕಾಗತ್ತೆ ಅಲ್ವೇ? ಹಾಗೆಯೇ ಬ್ರಾಹ್ಮಣ ಜೀವನದಲ್ಲಿ ನಿಮ್ಮ ಮನಸ್ಸಿನ ಆಫೀಸ್ನಲ್ಲಿ ಈ ಎಲ್ಲಾ ಯಂತ್ರಗಳು ಇದೆಯಾ ಅಥವಾ ಇಲ್ವೋ? ಬಾಪ್ ದಾದಾರವರು ಮುಂಚೆಯೂ ಸಹ ಏನನ್ನು ತಿಳಿಸಿದ್ದಾರೆ ಎಂದರೆ, ತಾವು ಎವರೆಡಿ ಸದಾ ಸಿದ್ಧ ಆಗಿದ್ದೀರಿ ಎಂದು ತಿಳಿಸುವ ಸಲುವಾಗಿ ಬಾಪ್ ದಾದಾರವರ ಬಳಿ ಪ್ರಕೃತಿಯೂ ಸಹ ಬರುತ್ತೆ. ಸಮಯ ಬ್ರಾಹ್ಮಣರು ತಯಾರಾಗಿದೆಯೇ ಎಂದು ಬ್ರಾಹ್ಮಣರನ್ನ ಮತ್ತೆ ಮತ್ತೆ ನೋಡ್ತಾ ಇರತ್ತೆ. ಬ್ರಾಹ್ಮಣರ ಬಳಿ ಮತ್ತೆ ಮತ್ತೆ ಸುತ್ತು ಹಾಕತ್ತೆ. ಆದ್ರಿಂದ ಬಾಪ್ ದಾದಾರವರು ಮಕ್ಕಳನ್ನ ಕೇಳ್ತಾರೆ, ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತೀರಿ. ಬಾಪ್ ದಾದಾ ಸಹ ಖುಷಿಯಾಗಿ ಬಿಡ್ತಾರೆ. ಈಗ ಹೇಗೆ ಎವರೆಡಿ ಆಗ್ಬೇಕಂದ್ರೆ, ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಶ್ವಾಸ ಏನು ವ್ಯತೀತವಾಗುತ್ತದೆಯೋ ಅದು ವಾಹ್ ವಾಹ್ ಎಂದು ಪ್ರಶಂಸನೀಯವಾಗಿರಬೇಕು. ಅಯ್ಯೋ ಅಲ್ಲ, ವಾಹ್ ಎನ್ನುವಂತಹ ಆಗಿರಬೇಕು. ಈಗ ಒಮ್ಮೊಮ್ಮೆ ವಾ ಎನ್ನುವಂತಹ ಸಮಯವಿರುತ್ತೆ, ಒಮ್ಮೊಮ್ಮೆ ವಾ ಎನ್ನುವುದಕ್ಕೆ ಬದಲಾಗಿ ಅಯ್ಯೋ ಎನ್ನುವಂಥದ್ದಾಗಿ ಬಿಡುತ್ತದೆ. ಒಂದೊಂದು ಸಮಯದಲ್ಲಿ ಬಿಂದು ಹಾಕುತ್ತಾರೆ, ಒಂದೊಂದು ಸಮಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಗೂ ಆಶ್ಚರ್ಯದ ಚಿಹ್ನೆ ಬಂದು ಬಿಡುತ್ತದೆ. ನಿಮ್ಮೆಲ್ಲರ ಮನಸ್ಸು ಸಹ ಬೇಷ್ ಎಂದು ಹೇಳಬೇಕು. ಹಾಗೂ ಯಾರ ಸಂಬಂಧ ಸಂಪರ್ಕದಲ್ಲಿ ಬರ್ತೀರೋ ಅದು ಬ್ರಾಹ್ಮಣರ ಸಂಬಂಧ ಸಂಪರ್ಕವಾಗಿರಬಹುದು ಅಥವಾ ಸೇವೆಯನ್ನ ಮಾಡುವವರ ಸಂಬಂಧ ಸಂಪರ್ಕ ಆಗಿರಬಹುದು. ಅವರ ಮೂಲಕ ಭೇಷ್ ಎನ್ನುವ ಶಬ್ದವು ಬರಬೇಕು. ಒಳ್ಳೆಯದು. ಬಾಪ್ ದಾದಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬಾರವರ ಒಂದು ಶುಭ ಆಸೆಯು ಈ ದಿನ ಏನು ಇದೆ? ನನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಸನ್ಸ್ಗೆ ವಿಶೇಷವಾಗಿ ಒಂದು ಮಾತನ್ನ ಹೇಳಬೇಕಾಗಿದೆ. ಅದು ಏನಾಗಿದೆ ಎಂದರೆ, ಸದಾ ಮಕ್ಕಳು ಪ್ರತಿಯೊಬ್ಬರ ಚೆಹರೆಯಲ್ಲಿ ಒಂದನೆಯದಾಗಿ ಸದಾ ಆತ್ಮೀಯತೆಯ ಮುಗುಳ್ನಗೆ ಇರಬೇಕು. ಕೇಳಿಸ್ಕೊಂಡ್ರ? ಚೆನ್ನಾಗಿ ಕಿವಿ ತೆಗೆದು ಕೇಳಿರಿ. ಹಾಗೂ ಎರಡನೆಯದಾಗಿ ಬಾಯಿಯಿಂದ ಬರುವ ವಚನದಲ್ಲಿ ಮಧುರತೆಯು ಸದಾ ಇರಲಿ. ಒಂದು ಶಬ್ದವೂ ಸಹ ಮಧುರತೆ ಇಲ್ಲದ್ದು ಬರಬಾರದು. ಚೆಹರೆಯಲ್ಲಿ ಆತ್ಮೀಯತೆ ಇರಲಿ, ಬಾಯಿಯ ನುಡಿತದಲ್ಲಿ ಮಧುರತೆ ಇರಲಿ ಹಾಗೂ ಮನಸ್ಸು ಬುದ್ಧಿಯಲ್ಲಿ ಸದಾ ಶುಭ ಭಾವನೆ, ದಯಾ ಹೃದಯದ ಭಾವನೆ, ದಾತಾತನದ ಭಾವನೆ ಇರಲಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಸದಾ ಶುಭ ಭಾವನೆ, ದಯಾ ಹೃದಯದ ಭಾವನೆ, ದಾತಾತನದ ಭಾವನೆ ಇರಲಿ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹ ತಂದೆಯನ್ನ ಅನುಸರಿಸಬೇಕು. ಅನುಸರಿಸಲು ಆಗುತ್ತದೆಯೇ? ನಿಮಿತ್ತ ಸಹೋದರಿಯರು ಇದನ್ನು ಮಾಡಬಲ್ಲಿರಾ? ಯುವ ವರ್ಗದವರು ತಂದೆಯನ್ನ ಅನುಸರಿಸಲು ಆಗುತ್ತದೆಯೇ? ಬಾಪ್ ದಾದಾರವರ ಬಳಿ ಯುವಕರಿಂದ ಉತ್ತಮವಾದ ಫಲಿತಾಂಶ ಬಂದಿದೆ. ತಮ್ಮ ಉತ್ತಮವಾದ ಫಲಿತಾಂಶಕ್ಕೆ ಪದುಮದಷ್ಟು ಅಭಿನಂದನೆಗಳು. ಯುವಕರು ಬಹಳ ಉತ್ತಮವಾದ ಅನುಭವವನ್ನ ಮಾಡಿರುವುದನ್ನ ನೋಡಿ ಬಾಪ್ ದಾದಾ ಖುಷಿಯಾದ್ರು ಹಾಗೂ ತಮ್ಮ ಅನುಭವವನ್ನ ಸಮ್ಮುಖದಲ್ಲಿ ಕೇಳಿದ್ರು. ಆದರೆ ಈಗ ಈ ಅನುಭವವನ್ನ ಅಮರಭವದ ವರದಾನದಿಂದ ಅವಿನಾಶಿಯಾಗಿಟ್ಕೊಳ್ಬೇಕು. ಏನೇ ಆದರೂ ಸಹ ನಿಮ್ಮ ಆತ್ಮಿಕ ಅನುಭವ ಸದಾ ವೃದ್ಧಿ ಮಾಡ್ಕೊಳ್ತಾ ಇರಿ. ಆದರೆ ನಿಮ್ಮ ಅನುಭವ ಕಡಿಮೆ ಆಗಬಾರ್ದು. 3 ತಿಂಗಳಿನ ನಂತರ ನೀವು ಮಧುಬನದಲ್ಲಿ ಬರಬಹುದು ಅಥವಾ ಬಾರದಿರಬಹುದು. ಏಕೆಂದರೆ 3 ತಿಂಗಳಿನ ನಂತರ ವಿದೇಶಗಳಿಂದಲೂ ಬರಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಖಾತೆಯನ್ನು ಇಟ್ಟುಕೊಂಡು ಬಾಪ್ ದಾದಾರವರ ಬಳಿ ಕಳುಹಿಸಿಕೊಡಬೇಕು. ತಮ್ಮ ಲೆಕ್ಕ ಖಾತೆಯನ್ನ ಬಾಪ್ ದಾದಾರವರು ಸರಿಯಾಗಿದೆಯೇ ಎಂದು ಹೇಳುತ್ತಾ ಅದು ಎಷ್ಟು ಪರ್ಸೆಂಟೇಜ್ ಎಂದು ತಿಳಿಸುತ್ತಾರೆ. ಈ ರೀತಿ ಮಾಡೋದು ಸರಿಯಲ್ವಾ? ಸರಿಯಾಗಿದೆ ಎನ್ನೋದಾದ್ರೆ ಒಂದು ಕೈನ ಚಪ್ಪಾಳೆ ತಟ್ರಿ. ಒಳ್ಳೆಯದು. ಇಂದು ಶುಭಾಶಯಗಳ ದಿನ ಆಗಿರೋದ್ರಿಂದ ಇನ್ನೂ ಒಂದು ಶುಭ ಸಮಾಚಾರವನ್ನ ಕೇಳಿದೆವು ಹಾಗೂ ನೋಡಿಯೂ ಸಹ ನೋಡಿದರು. ಸಣ್ಣ ಸಣ್ಣ ಮಕ್ಕಳು ಕಿರೀಟಧಾರಿಗಳಾಗಿ ಕುಳಿತುಕೊಂಡಿದ್ದಾರೆ.
ನಿಮಗಂತೂ ಕಿರೀಟವು ಸತ್ಯುಗದಲ್ಲಿ ಸಿಗತ್ತೆ. ಆದರೆ ಇವರಿಗೆ ಈಗಲೇ ಸಿಕ್ಕಿಬಿಟ್ಟಿದೆ. ನಿಂತುಕೊಳ್ಳಿರಿ. ಎಲ್ಲರೂ ಕಿರೀಟಧಾರಿ ತಂಡವನ್ನ ನೋಡಿದ್ರು. ಮಕ್ಕಳು ಸದಾ ಸತ್ಯ ಹೃದಯದವರಾಗಿರ್ತಾರೆ. ಇವರು ಭಾಷೆಯನ್ನ ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ಸತ್ಯ ಹೃದಯವುಳ್ಳವರಾಗಿದ್ದಾರೆ ಅಲ್ಲವೇ? ಒಳ್ಳೆಯದಾಯಿತು. ಮಕ್ಕಳ ಉತ್ತಮ ಫಲಿತಾಂಶವನ್ನೂ ಸಹ ಬಾಪ್ದಾದ ನೋಡಿದರು. ಅಭಿನಂದನೆಗಳು. ಒಳ್ಳೆಯದು. ಡಬಲ್ ವಿದೇಶಿಯರು ಇವರ ಪತ್ರ ಹಾಗೂ ಚೀಟಿಗಳನ್ನು ಸಹ ನೋಡಿದರು. ಆದರೆ ಕೆಲವು ಚೀಟಿಗಳಲ್ಲಿ ಬಾಪ್ದಾದ ಒಂದು ಮಾತನ್ನ ನೋಡಿದ್ರು. ಕೆಲವರು ಬಹಳ ಉಮಂಗ ಉತ್ಸಾಹದಿಂದ ತಮ್ಮ ಪರಿವರ್ತನೆಯನ್ನು ಸಹ ಬರೆದಿದ್ದಾರೆ. ಕೆಲವರು ತಮ್ಮ ಉತ್ಸಾಹವನ್ನ ಬರೆದಿದ್ದಾರೆ. ಆದರೆ ಕೆಲವರು ತಮ್ಮ ಸ್ವಲ್ಪ ಹುಡುಗಾಟಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಎಂದಿಗೂ ಹುಡುಗಾಟಿಕೆ ಬಾರದಂತೆ ಎಚ್ಚರಿಕೆಯಿಂದ ಇರಬೇಕು. ಬಾಪ್ ದಾದಾರವರಿಗೆ ಮೊದಲನೆಯದಾಗಿ ಹುಡುಗಾಟಿಕೆ ಇಷ್ಟ ಆಗೋದಿಲ್ಲ. ಎರಡನೆಯದಾಗಿ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳುವುದೂ ಸಹ ಇಷ್ಟ ಆಗೋದಿಲ್ಲ. ಏನೇ ಆದರೂ ವಿಶಾಲ ಮನಸ್ಸನ್ನ ಇಟ್ಕೊಳ್ಳಿ. ಮನಸ್ಸು ಖಿನ್ನವಾದಾಗ ಮನಸ್ಸು ಸಂಕುಚಿತವಾಗತ್ತೆ. ಮನಸ್ಸಿನ ಖುಷಿ ವಿಶಾಲ ಮನಸ್ಸುಳ್ಳದ್ದಾಗಿರುತ್ತೆ. ಆದುದರಿಂದ ಮನಸ್ಸನ್ನ ಖಿನ್ನ ಮಾಡಿಕೊಳ್ಳಬಾರದು ಹಾಗೂ ಹುಡುಗಾಟಿಕೆಯಲ್ಲಿ ಬರಬಾರದು. ಸದಾ ಉಮಂಗ ಉತ್ಸಾಹದಲ್ಲಿ ಹಾರುತ್ತಿರಬೇಕು. ಬಾಪ್ ದಾದ ಡಬಲ್ ವಿದೇಶಿಯವರಲ್ಲಿ ಎಣಿಸಲಾರದಷ್ಟು ಆಸೆಗಳಿದೆ. ಭಾರತೀಯರು ಆತ್ಮ ಆಶ್ಚರ್ಯಚಕಿತರಾಗುವಂತೆ ಡಬಲ್ ವಿದೇಶಿಯರು ತಮ್ಮ ಪ್ರತಿಭೆಯನ್ನ ತೋರಿಸಬೇಕು. ಆ ದಿನವೂ ಸಹ ಅತಿ ಶೀಘ್ರದಲ್ಲಿಯೇ ಬರಲಿದೆ. ಆ ದಿನ ಬರುತ್ತದೆ ಅಲ್ಲವೇ? ಅತಿ ಬೇಗ ಬರಲಿದೆ. ಹೌದು ಎಂದಾದರೆ ಹೇಳಿರಿ. ಆ ದಿನದ ಸಲುವಾಗಿ ಬಾಪ್ದಾದ ಮುಂಗಡವಾಗಿಯೇ ಅಭಿನಂದನೆಗಳ ತಟ್ಟೆಗಳನ್ನು ತುಂಬಿಕೊಡುತ್ತಿದ್ದಾರೆ. ಡಬಲ್ ವಿದೇಶದವರಲ್ಲಿ ಇಂತಹ ಧೈರ್ಯವನ್ನ ನೋಡ್ತಾ ಇದ್ದಾರೆ. ಧೈರ್ಯ ಉಳ್ಳವರಲ್ಲವೇ? ವಿದೇಶಗಳಲ್ಲಿಯೂ ಸಹ ಬಹಳಷ್ಟು ಭರವಸೆಗಳು ಇದೆ. ಬಹಳ ಚೆನ್ನಾಗಿದೆ. ಉತ್ತಮ ಯುವಕರೂ ಸಹ ಇದ್ದಾರೆ. ಪ್ರವೃತ್ತಿಯಲ್ಲಿರುವವರು ಕುಮಾರಿಯರೂ ಸಹ ಬಹಳಷ್ಟು ಇದ್ದಾರೆ. ವಿದೇಶದ ಮಕ್ಕಳು ಕಮಾಲ್ ಮಾಡಿದ್ದಾರೆ. ಸರಿಯಲ್ಲವೇ? ಸಿಂಧಿ ಪರಿವಾರದವರು ಹೇಳಿ, ಏನು ಕಮಾಲ್ ಮಾಡ್ತೀರಿ? ಆದರೆ ನೀವು ಬ್ರಾಹ್ಮಣರಾಗಿದ್ದು ನಿಮಿತ್ತ ಮಾತ್ರವಾಗಿ ಸಿಂಧಿ ಆಗಿದ್ದೀರಿ. ಏನ್ ಮಾಡ್ತೀರಿ ಹೇಳ್ರಿ? ಯಾವಾಗ ಮಾಡ್ತೀರಿ? ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಬೀಳಲಿ. ಧೈರ್ಯಶಾಲಿಗಳಾಗಿದ್ದೀರಿ. ವರದಾತ ತಂದೆಯೇ ಜೊತೆ ಇರುವಾಗ ವರದಾನ ದೊಡ್ಡ ಮಾತೇನೂ ಅಲ್ಲ. ಯಾರು ಈ ಕಲ್ಪದಲ್ಲಿ ಮೊದಲನೆಯ ಬಾರಿ ಬಂದಿರುವಿರೋ ಅವರು ನಿಂತುಕೊಳ್ಳಿ. ಯಾರು ಮೊದಲನೆಯ ಸಲ ಬಂದಿರುವಂತಹ ಮಕ್ಕಳಿಗೆ ಬಾಪ್ದಾದ ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಅಂತ್ಯದಲ್ಲಿ ಬಂದಿದ್ದರೂ ಸಹ ಮುಂದೆ ಹೋಗಬೇಕು. ಹೀಗೆ ಮುಂದುವರಿಯಬೇಕೆಂದರೆ ನಿಮ್ಮನ್ನು ಎಲ್ಲರೂ ನೋಡಿ ಖುಷಿಯಾಗಬೇಕು ಹಾಗೂ ಎಲ್ಲರ ಮುಖದಿಂದ ಇದು ಕಮಾಲ್ ಆಗಿದೆ, ಕಮಾಲ್ ಆಗಿದೆ ಶಬ್ದ ಬರಬೇಕು. ಇಷ್ಟೊಂದು ಧೈರ್ಯವೂ ಇದೆಯಾ? ಮೊದಲನೆಯ ಸಲ ಬಂದಿರುವವರಿಗೆ ಧೈರ್ಯ ಇದೆಯಾ? ಹೊಸ ವರ್ಷವನ್ನ ಆಚರಣೆ ಮಾಡಲು ಬಂದಿರುವುದರಿಂದ ಈ ವರ್ಷದಲ್ಲಿ ಏನಾದರೂ ಕಮಾಲ್ ಮಾಡ್ತೀರಾ ಅಲ್ವೇ? ಆದರೂ ಸಹ ಬಾಪ್ ದಾದಾರವರಿಗೆ ಎಲ್ಲಾ ಮಕ್ಕಳು ಅತಿ ಪ್ರಿಯವಾಗಿದ್ದಾರೆ. ಏಕೆಂದರೆ ಕೊನೆಗೂ ಮಕ್ಕಳು ಬಹಳ ಬುದ್ಧಿವಂತಿಕೆಯ ಕಾರ್ಯವನ್ನ ಮಾಡ್ತಾರೆ. ಏನೆಂದ್ರೆ ಟೂ ಲೇಟ್ ಆಗುವ ಮೊದಲೇ ತಂದೆಯ ಮಕ್ಕಳಾಗಿದ್ದಾರೆ. ಇದಂತೂ ಅಂತ್ಯದಲ್ಲಿ ಬಂದಿದ್ದರೂ ಸಹ ಈ ವಿಶಾಲ ಪ್ರಾಂಗಣದಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಕ್ಕಿದೆ ಅಲ್ಲವೇ? ವಿಶ್ರಾಂತಿಗಾಗಿ ಮಂಚ ಹಾಸಿಗೆಯಂತೂ ದೊರೆತಿದೆ ಅಲ್ಲವೇ? ಆದರೆ ಯಾವಾಗ ಟೂ ಲೇಟ್ ಬೋರ್ಡ್ ಹಾಕಲ್ಪಡುತ್ತದೆ ಆಗ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತದೆ. ಆದುದರಿಂದ ಉತ್ತಮ ಸಮಯದಲ್ಲಿ ಬಾಪ್ ದಾದಾರವರನ್ನ ಗುರುತಿಸಿ ಅರಿತುಕೊಂಡಿದ್ದೀರಿ. ಈ ರೀತಿ ನೀವು ಬಹಳ ಬುದ್ಧಿವಂತಿಕೆ ಕಾರ್ಯವನ್ನ ಮಾಡಿದ್ದೀರಿ. ವಿಶ್ವದ 4 ಕಡೆಯ ಸರ್ವ ಸಫಲತಾ ಮೂರ್ತಿ ಆತ್ಮಗಳಿಗೆ ಸರ್ವವನ್ನು ಸಫಲ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ತಮ್ಮ ಖಾತೆಯನ್ನ ಪರಿಶೀಲನೆ ಮಾಡಿಕೊಳ್ಳುವ ಲೆಕ್ಕ ಪರಿಶೋಧಕರು ಹಾಗೂ ಭವಿಷ್ಯದ ರಚನೆಕಾರರು ಇಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನ ಪ್ರತ್ಯಕ್ಷ ಮಾಡುವವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಸರ್ವ ಗ್ರ್ಯಾಂಡ್ ಸನ್ಸ್ ಬಾಪ್ ದಾದಾರವರ ಬಹಳ ಬಹಳ ನೆನಪು, ಪ್ರೀತಿ, ಶುಭಾಶಯ ಹಾಗೂ ನಮಸ್ತೆ. ಬಾಪ್ ದಾದಾ ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯವನ್ನ ಕೊಟ್ರು. 4 ಕಡೆಯ ಸಫಲತೆ ನಕ್ಷತ್ರಗಳಿಗೆ ಹಳೆಯ ವರ್ಷದ ಬೀಳ್ಕೊಡುಗೆ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಂಗಮಯುಗದ ಸಂಗಮ ಸಮಯಕ್ಕೂ ಸಹ ಬೀಳ್ಕೊಡುಗೆ ಇದೆ. ಸದಾ ಸಫಲ ಆಗಿದ್ದೀರಿ ಹಾಗೂ ಸಫಲ ಆಗಿರುತ್ತೀರಿ.
ಎಂದಿಗೂ ಅಸಫಲತೆಯ ಹೆಸರು ಚಿಹ್ನೆಯೂ ಸಹ ಇರುವುದಿಲ್ಲ. ಬಾಪ್ ದಾದಾರವರ ಬಹಳ ಅಗಲಿ ಹೋಗಿ ಸಿಕ್ಕಿರುವಂಥ ಅತಿ ಪ್ರಿಯ, ಅತಿ ಮಧುರ ಕಣ್ಣಿನ ಕಣ್ಮಣಿಗಳಾಗಿದ್ದೀರಿ. ಎಲ್ಲರೂ ನಂಬರ್ 1 ಆಗಲೇಬೇಕು ಎನ್ನುವ ದೃಢ ಸಂಕಲ್ಪದಿಂದ ಪ್ರತಿಯೊಂದು ಹೆಜ್ಜೆಯನ್ನ ತಂದೆ ಸಮಾನ ಇಡ್ತೀರಿ. ಆಗ ಪದುಮಗುಣದಷ್ಟು ಎಣಿಸಲಾರದು. ಶುಭಾಶಯಗಳು. ಬಾಪ್ ದಾದಾರವರ ಅಮೂಲ್ಯ ವಜ್ರಗಳಿಗೆ ಡೈಮಂಡ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸೇವೆಯ ಉಮಂಗ ಉತ್ಸಾಹದ ಮೂಲಕ ಸುರಕ್ಷತೆಯ ಅನುಭವ ಮಾಡುವಂತಹ ಮಾಯಾಜೀತ್ ಆಗಿರಿ. ಯಾವ ಮಕ್ಕಳು ಸ್ಥೂಲ ಕಾರ್ಯದ ಜೊತೆಗೆ ಆತ್ಮಿಕ ಸೇವೆಗಾಗಿ ಓಡ್ತಾರೆ, ಎವರ್ ರೆಡಿ ಆಗಿರ್ತಾರೆ, ಅಂತಹವರಿಗೆ ಈ ಸೇವೆಯ ಉಮಂಗ ಉತ್ಸಾಹ ಸುರಕ್ಷತೆಯ ಸಾಧನವಾಗಿ ಬಿಡತ್ತೆ. ಯಾರು ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಮಾಯೆಯಿಂದ ಸುರಕ್ಷಿತವಾಗಿರ್ತಾರೆ. ಮಾಯೆ ಸಹ ನೋಡತ್ತೆ, ಇವರಿಗೆ ಬಿಡುವಿಲ್ಲದಿದ್ದರೆ ಅದು ಸಹ ವಾಪಸ್ ಹೋಗಿಬಿಡತ್ತೆ. ಯಾವ ಮಕ್ಕಳಿಗೆ ತಂದೆ ಮತ್ತು ಸೇವೆಯೊಂದಿಗೆ ಪ್ರೀತಿ ಇದೆ ಅವರಿಗೆ ಅಧಿಕ ಸಾಹಸದ ಸಹಯೋಗ ಸಿಗತ್ತೆ. ಯಾವುದರಿಂದ ಸಹಜವಾಗಿ ಮಾಯಾಜೀತ್ ಆಗಿಬಿಡುವಿರಿ. ಸ್ಲೋಗನ್: ಜ್ಞಾನ ಮತ್ತು ಯೋಗವನ್ನ ನಿಮ್ಮ ಜೀವನದ ಸ್ವಭಾವವನ್ನ ಮಾಡ್ಕೊಳ್ಳಿ, ಆಗ ಹಳೆಯ ಸ್ವಭಾವ ಬದಲಾಗಿ ಬಿಡತ್ತೆ. ಸೂಚನೆ: ಇಂದು ತಿಂಗಳ 3ನೆಯ ರವಿವಾರ, ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ. ಎಲ್ಲಾ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷ ಸಂತುಷ್ಟಮಣಿಯಾಗಿ ವಾಯುಮಂಡಲದಲ್ಲಿ ಸಂತುಷ್ಟತೆಯ ಕಿರಣಗಳನ್ನು ಹರಡಿಸಿರಿ. ಅಸಂತುಷ್ಟ ಆತ್ಮರಿಗೆ ಸಂತುಷ್ಟರಾಗಿರುವಂಥ ಶಕ್ತಿ ಕೊಡಿ. ಮನಸಾ ಸೇವೆಯನ್ನ ಮಾಡಿರಿ. ಒಳ್ಳೆಯದು. ಓಂ ಶಾಂತಿ.